ನನಗೆ ಅದೇ ಚಿಕ್ಕದ್ ಮಾಡ್ಬಿಟ್ರೆ ಮಜಾ ಬರಲ್ಲ ಅಂತ ಬಿಟ್ಟು ದೊಡ್ಡದಾಗೆ ಬಿಡಿಸ್ತೆ. ಏನು ಅಲ್ಲಿಂದ ಒಂದು ಪಕ್ಕದ ಒಂದು ಬಂದು ಎಷ್ಟು ಭಯ ಆಗ್ಬಿಟ್ಬಿಟ್ಟೆ, ನಡಗ್ಬಿಟ್ಟೆ. ಸೋರ್ತು ಸಣ್ಣ ಮಕ್ಳು ಆಡ್ತಿರ ಕಿತ್ಕೊಂಡು ಆಡ್ತಿದ್ಯಲ್ಲ, ಏನನ್ಸಲ್ವಾ? ಏನನ್ಸಲ್ವಾ? ಬಟ್ ನಾವಿಬ್ರೆ ಸ್ಪೆಷಲ್ ಆಗಿ ಸೆಪರೇಟ್ ಆಗಿ ಹೋಗ್ಬಿಟ್ಟು ಒಂದು ಮದುವೆ ಅಟೆಂಡ್ ಮಾಡಿ ಫೋಟೋ ತೆಗೆಸ್ಕೊಂಡು ಜೋಡಿ ನಿಂತು ಬಂದಿರೋದು. ಚೆನ್ನಾಗಿತ್ತು ಸ್ಪೆಷಲ್ ಆಗಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು. ಏನೋ ಹಿಂಗೆ ಮಲ್ಕೊಂಡೆ. ನಮಸ್ಕಾರಗಳು. ಬಾಬುರಿ ನೀನು ಇಲ್ಲಿ ಕೆಳಗೆ ಬಾ, ನೋಡಲ್ಲ ನನ್ನ ಮುಖ ಕಾಣ್ದಂಗೆ ಏನೇನೋ ಮಾಡ್ತೇನೆ. ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್ಸ್. ಇವತ್ತು ನಾನು ನಮ್ಮ ಬಾಸು ಅಲ್ಲೋಜಿಲ್ವಾ ಒಂದು ಗಮ ಕೊಡ್ತು ಬಂತು. ನೀನು ಉಜ್ಜಿರೋದಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಇಲ್ಲಿ ನೋಡ್ರಿ ನನ್ನ ಗುಂಡಮ್ಮನೂ ಇದ್ದಾರೆ. ನನ್ನ ಮದುವೆ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ಗೆ ಹೋಗಿದ್ದ. ಸೊ ಇವಾಗ ಸ್ಕೂಲ್ ಒಂದು ರೌಂಡ್ ಹೋಗ್ಬಿಟ್ಟು ಮತ್ತೆ ರಜಾ ಬಂದಿದೆ, ವೀಕೆಂಡು ಅಂತ ಅಂದ್ಬಿಟ್ಟು. ಇಲ್ಲಿ ನಮ್ಮ ಗುಂಡಮ್ಮ ಇದ್ದಾರೆ, ಇಲ್ಲಿ ನಮ್ಮ ಹೆಂಡತಿ ಇದ್ದಾರೆ. ಗುಡ್ ಮಾರ್ನಿಂಗ್ ಹೇಳಿ ಗುಂಡಮ್ಮ. ಮಲ್ಕೊಳಕ್ಕಿಲ್ಲ. ಹಾಂ ಓಕೆ ಗುಂಡಮ್ಮ. ಬೈಸ್ ನಾನು ನೋಡೋಷ್ಟು ನೋಡ್ಬೋದು. ಈಗ ಈಗ ನಿನ್ನ ಹತ್ರಕ್ಕೆ ಬರಲಾ? ಬರ್ತೀನಿ ಬಂದೆ ಟಚ್ ಮಾಡಿಲ್ಲ. ಬಂದಿದ ತಕ್ಷಣ ಸೌಂಡ್ ಬಂದೆ ನನಗೆ ಕೊಡ್ತೀಯಾ? ಬಂದೆ ಯಾಕೆ ಕಳ್ಕೊಂಡೆ? ನನಗೆ ಕೊಡ್ತಿರೋದು ಇವಾಗ ಇವನಿಗೆ ಕೊಡ್ಬೇಕು. ಇದೇ ಮಿಷನ್. ಇಲ್ಲಿ ನಿನಗೆ ಐತೆ. ಕೊಡುಗುಂಡಮ್ಮ, ಕೊಡು ಅಣ್ಣಂಗೆ ಕೊಡು ಬಿಡ್ಬೇಡ, ಕೊಡು. ನಾನು ನೀನೆಲ್ಲಿದ ನನ್ನ ಕಾಲಿಗೆಲ್ಲ ಕೊಡ್ತಾ ಇದೀಯಾ? ಗ್ಯಾಪಲ್ಲಿ ಇಬ್ಬರ ಜಗಳ, ಮೂರನೇವರಿಗೆ ಲಾಭ. ಇವಾಗ ಕೊಟ್ಟಲ್ಲ ಗ್ಯಾಪಲ್ಲಿ. ಬರಕ್ ಮುಂಚೆನೆ ಬಂದೆ ಸುಮ್ಮನೆ ನೀನ್ಯಾಕ್ಲ ನನಗೆ ಕೊಡ್ತಾ ಇದೀಯಾ? ನಾನು ಫಸ್ಟ್ ಮಾಮ ನಿಂಗೆ, ಆಮೇಲೆ ಅವರತ್ತೆ ಅವರು ಕೊಡಬೇಕು, ನನಗಲ್ಲ. ನೋಡ್ದ ಹೆಂಗೈತೆ? ಬಂದೆ ನೀನು ಕೊಟ್ಟಿಟ್ಬಿಡ್ತೀನಿ ಇವಾಗ. ಏಯ್ ಸುಮ್ಮನೆ ನೀನು ಗಾಲು ಕೊಡು. ಈಗ ಬರಲ್ಲ. ಇಷ್ಟೊತ್ತು ಇದ್ದಿದ್ದು ಬೇರೆ, ಇವಾಗ ಬೇರೆ. ನಿನಗೆ ಬನ್ನಿ. ನನಗೆ ಹಣ್ಣು ಕೊಡ್ತಿರೋದಕ್ಕೆ ಯಾವ ಗ್ಯಾಪಲ್ಲಿ ಬಂದ್ಬಿಟ್ಟು ನನಗೆ ಕೊಡ್ತೀನಿ. ಬಾಯಲ್ಲಿ ನಿನಗೂ ಐತೆ ತಡಿ ಬಾಯಲ್ಲಿ. ಇಲ್ಲಿ ಕೂಚಿ ಬಾ. ಇಲ್ಲಿ ಗುಡ್. ಇವತ್ತೇನು ನನ್ನ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ, ಮಾಮ ತಿನ್ನಿಸ್ಬೇಕು ಅಂತ. ಏನದು? ಒಂದು ಟೈಮಲ್ಲಿ ಆ್ಯಂಡ್ರಾಯ್ಡ್ ಫೋನ್ ತೊಗೊಂಡ್ರೆ ಫಸ್ಟು ಇನ್ಸ್ಟಾಲ್ ಮಾಡ್ತಿದ್ದೆ ಈ ಗೇಮು, ಇಲ್ಲಾಂದರೆ ಟೆಂಪಲ್ ರನ್ನು. ಸೊ ಇವತ್ತು ನನ್ನ ಅಳಿಯ ಇದನ್ನು ನಮ್ಮ ಡ್ಯಾಡಿ ಮೊಬೈಲಲ್ಲಿ ಆಡ್ಕೊಂಡು ಕೂತಿದ್ದಾನೆ. ಹಳೇ ಮೆಮೊರೀಸ್ ರೀಸ್ಟೋರ್ ಫೀಲ್ ಬರ್ತಾಯಿದೆ ನನಗೆ, ನೆನಪಾಯ್ತೈತೆ. ತಗ್ಲಾಕೊಂಡೆ ಎರಡೂ ಕಡೆ ಇಲ್ದಂಗೆ ತಗ್ಲಾಕೊಂಡೆ. ಹೋಗ್ಬಿಟ್ಟು ಮಟನ್ ಹೊಡಿಸ್ಕೊಂಡು ಚಿಕನ್ ತೊಗೊಂಡು ಬಂದಿದ್ದೀನಿ. ಇವತ್ತು ಜೀರಾ ರೈಸಲ್ಲಿ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಲಾಸ್ಟ್ ಟೈಮು ಮಶ್ರೂಮ್ ಬಿರಿಯಾನಿ ಮಾಡಿದ್ವಿ, ಜೀರಾ ರೈಸ್ ಹಾಕಿ ಅಂತೇಳಿ ಮಿಸ್ ಆಗಿತ್ತದು. ತುಂಬ ಫೀಲಿಂಗ್ ಇತ್ತು ಜೀರಾ ರೈಸ್ ಆಗಿಲ್ಲ ಅಂತ. ಗಮ ಕೇಳ್ತಿದ್ರೆ ಗಮ ತಗೋತಿದ್ರೆ ಮಜಾ ಬರ್ತಾ ಇದೆ. ಈ ಚಿಕನ್ ಬಿರಿಯಾನಿಗೆ ಮ್ಯಾರಿನೇಟ್ ಮಾಡಿದ್ದಾರೆ ಚಿಕನ್ನ ಫುಲ್ಲು. ಹೊರಗಡೆ ಕಲರ್ಫುಲ್ಲ ಕಾಣ್ತಾ ಇದೆ, ಪ್ರಾಮಿಸಿಂಗ್ ಆಗಿದೆ. ಅದನ್ನವ ಪ್ರಾಮಿಸಿಂಗ್ ಆಗಿದೆ. ಆ್ಯಂಡ್ ಇಲ್ಲಿ ಸೊಪ್ಪೇನೋ ಮಾಡ್ತಾಯಿದ್ದಾರೆ, ಮೆಂತ್ಯ ಸೊಪ್ಪು ಸೋಸ್ಕೊತಾ ಇದ್ದಾರೆ. ಇಲ್ಲಿ ಕೈಮಾಗೆ ಮಟನ್ ಇದೆ ಇಲ್ಲಿ. ಸೊ ಇದರಲ್ಲಿ ಕೈಮಾ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿರೋದು. ಆಮೇಲೆ ಹೋಗ್ತಾ ಪ್ರಾಸೆಸ್ ತೋರಿಸ್ತೀನಿ ಅಂತೆ. ಬಿರಿಯಾನಿ ಮಾಡೋದಕ್ಕೆ ಪಾತ್ರೆ ಬಂದಿದೆ. ಮೈನ್ ಐಟಮ್ ಏನಂತ ತೋರಿಸಿಲ್ಲ, ಬೇಕೇ ಬೇಕು ಇರಲೇಬೇಕು ಅಂತ ಅಂದ್ಬಿಟ್ಟು ಸೆಪರೇಟಾಗಿ ಹೊಡ್ಸ್ಕೊಂಡ್ಬಂದಿದ್ದೀನಿ. ಎದೆ ಚೆಕ್ಕು ಮಟನ್ ಚಾಪ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಇವೆಲ್ಲ ಫುಲ್ ಎದೆ ಚಕ್ಕೆ ಮಸ್ತಾಗಿದೆ. ನೋಡೋಣ, ಇದನ್ನು ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು, ಬರೀ ಎದೆ ಚಟ್ನಿ ಸಪ್ರೇಟಾಗಿ. ಸೊ ಟೇಸ್ಟ್ ಯಾವ ಥರ ಬರ್ತಿರೋದು ನೋಡಿಕೊಂಡು ನೆಕ್ಸ್ಟ್ ಇದನ್ನು ಫ್ರೈ ಮಾಡಬೇಕಾಗಿ ಅಂತ ನೋಡೋಣ. ಒಂದು ಪೀಸ್ ಎತ್ತಕ್ಕೆ ಆಯ್ತಲ್ಲ ಹೋಗುತ್ತೆ. ತುಂಬ ದೊಡ್ಡ ಸಿಕ್ಕಿದ್ದಾವೆ. ಅದೇ ಚಿಕ್ಕದು ಮಾಡಿಬಿಟ್ರೆ ಮಜಾ ಬರಲ್ಲ ಅಂತ ಬಿಟ್ಟು ದೊಡ್ಡದಾಗೆ ಬಿಡಿಸ್ದೆ. ಲೈನ್ಸ್
ಇಲ್ಲಿ ಬಿರಿಯಾನಿ ಮಾಡುವುದಕ್ಕೆ ಸಕಲ ಸಿದ್ಧತೆ ತಯಾರಿಗಳು ನಡೀತಾ ಇದೆ. ಏನಂದ್ರೆ ಇವತ್ತು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಿದ್ವಲ್ಲ, ಅದಕ್ಕೆ ನಾರ್ಮಲ್ ಸ್ಟವ್ ಅಲ್ದಿರ ಹೊರಗಡೆ ಇಟ್ಬಿಟ್ಟು ಬೇರೆ ಸ್ಟವಲ್ಲಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕ ನೋಡಿ ಫುಲ್ ಬಟರ್ ಲಕ್ಷಣ ಬಂದ್ಬಿಟ್ಟೈತೆ. ಟವಲೆಲ್ಲ ಹಾಕೊಂಡು ಈರುಳ್ಳಿ ಹೋಗಿದೆ ಫುಲ್. ಅವಾಗಲೇ ಮ್ಯಾರಿನೇಟ್ ಮಾಡೋದಕ್ಕೆ ಹಾಕಿದ್ದ ಚಿಕನ್ ಕಂಪ್ಲೀಟ್ ಆಗಿ ಮ್ಯಾರಿನೇಟ್ ಆಗಿದೆ. ಒಂದು ಅರ್ಧ ಮುಕ್ಕಾಲು ಗಂಟೆ. ನೋಡೋಕ್ಕೆ ಖುಷಿ ಆಗ್ತಾಯಿದೆ. ಅಕ್ಕಮ್ಮ ಈಗ ಇದು ಸೀದಾ ಹೋಗುವುದು ಇದರ ಒಳಗೆ. ನಾನಿವಾಗ ಮಿನಿ ಬಟ್ಟ ಇಲ್ಲಿ, ಬಿಕಾಸ್ ಮನೇಲಿ ಬಟರ್ ಜಾಸ್ತಿ ಆಗ್ಬಿಟ್ಟಾರೆ, ಎಲ್ಲ ಬಟರ್ಲ್ಲ ಹೆಣ್ಮಕ್ಳು ಜಾಸ್ತಿ ಆಗ್ಬಿಟ್ಟಾರೆ. ಹೋದಾಗ ಚಟಪಟ ಚಟಪಟ ಅಂದಾಗ ಇನ್ನೂ ಮಜಾ ಬೀರುತ್ತೆ. ಏನು ಸ್ಮೆಲ್ಲು ಚೆನ್ನಾಗಿದೆ. ಆ್ಯಕ್ಚುಲಿ ಸ್ಮೆಲ್ ಚೆನ್ನಾಗಿದೆ. ಚೆನ್ನಾಗಿದೆ ಸ್ಮೆಲ್ಲು. ನೀನು ಬಾಸ್ಮತಿ ರೈಸ್ ತಂದಿದ್ರೆ ಇದು ಹೈದರಾಬಾದಿ ಬಿರಿಯಾನಿ ಮಾಡಬಹುದು. ಹೌದಾ? ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಹೈದರಾಬಾದಿ ಸ್ಟೈಲ್ ಬಿರಿಯಾನಿ. ಸೀರಿಯಸ್ಲಿ ಎಲ್ಲಾ ಬಿರಿಯಾನಿ ಕಲ್ತ್ಕೊಂಡ್ರು ಸ್ಯಾಟಿಸ್ಫೈ ಆಗಲ್ಲ, ಮಾಡ್ತಾ ಇರಬೇಕು. ಬಿರಿಯಾನೀಸ್ ಲವ್. ಬಿರಿಯಾನೀಸ್ ನನ್ನ ಇಲ್ಲ ಲುಕ್ ಬಂತು. ಅಲ್ಲ, ನನ್ನ ಮೊದಲ ಲವ್ ಅಂತ ಹೇಳಕ್ ಬಂದೆ. ಪರವಾಗಿಲ್ಲ. ಅಲ್ಲಿಂದ ಒಂದು ಪಕ್ಕದ ಒಂದು ಬಂದು ಎಷ್ಟು ಭಯ ಆಗ್ಬಿಟ್ಬಿಟ್ಟೆ, ನಡಗ್ಬಿಟ್ಟೆ. ಅದಕ್ಕೆ ಅಲ್ಲಿ ಕಟ್ಟಾಗ್ಬಿಡ್ತು ವಾಯ್ಸು. ನಾನು ಎಂಗೇಜ್ಮೆಂಟ್ ಇದನ್ನೇ ಹಾಕೊಂಡು ಹೋಗ್ತಾವ್ರೆ ನಮ್ಮ ಗುಂಡಮ್ಮ ಅವರು. ಪಂಪ್ ಮಾಡ್ತಾರೆ ಜಾಸ್ತಿ. ವ್ಯೂಸ್ ಬರ್ಲಿ ಒಂಚೂರು. ಚೆನ್ನಾಗಿದೆ ಮಾಮಗೆ. ಚೆನ್ನಾಗಿದೆ ಗುಂಡಮ್ಮ. ಯಾರದು? ದೇವ್ರಾಣೆ ಹೇಳ್ತಿದ್ದೀನಿ, ಬಂದಿದ್ದಲ್ಲ. ಗುಂಡಿ ಏನಿದೆ ಗೊತ್ತಾ ಸ್ಮೆಲ್ಲು? ಗಮ ಬಡ್ಡಿ ಮಗಂದು. ನಾನು ಉಪಯೋಗಿಸೋ ಪ್ರತಿಯೊಂದು ಪದಾನು ಅಲ್ಲಿ ತಾಂಡು ಬರ್ತಾ ಇದೆ. ಇನ್ನೊಂದು ಕೈಕೊಂಡೆ ಬಡ್ಡಿ ಮಗಂದು ಗೊತ್ತಾಗ್ಬಿಟ್ಟಿದೆ ನಮ್ಮ ಸ್ಲ್ಯಾಂಗು ರೆಗ್ಯುಲರ್. ಅವಾರ್ಡ್ ಬಂದ್ರೆ ನಾನು ಖುಷಿ ಅನ್ಸಿದೆ ಅನ್ಸೋದು. ಹಂಗೆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ. ಎಷ್ಟು 10 ದಿನಕ್ಕೆ? ಎಷ್ಟು ದಿನ? 15 ದಿನ? 14 ಪರ್ಟಿಕ್ಯುಲರು. ಒಂದು ದಿನ ಹಿಂದೆ ಮುಂದೆ ಆಗಂಗಿಲ್ಲ ಪರ್ಟಿಕ್ಯುಲರು ಇಲ್ಲಿ. ಬಟ್ ಆದರೂ ಇದು ತುಂಬಾ ಪ್ರಾಮಿಸಿಂಗ್ ಆಗಿದೆ. ಇದು ಕಾಯ್ತಾ ಇದ್ದೀನಿ. ಜೀರಾ ರೈಸ್ ಹಾಕಿ ಮಾಡ್ತಿರೋದೇ ನನಗೆ ಇನ್ನೂ ಖುಷಿ ಆಗ್ತಿರೋದು. ಕಾಯ್ತಾ ಇದ್ದೀನಿ. ಇಲ್ಲಿ ಖೈಮಾ ರೆಡಿ ಆಗ್ತಾ ಇದೆ. ಎಷ್ಟು ಉಂಡೆ ಆಗ್ಬೋದು? ಒಂದು ಅಂದಾಜು ಹೇಳು, ಎಷ್ಟು ಉಂಡೆ ಆಗ್ಬೋದು? 125 to 30, 70 plus 80, 90 ಆಗುತ್ತೆ. ಅಂದ್ರೆ ಹೆಂಗ್ ಉಂಡೆ ಕಟ್ತೀವಿ? ನೀನು ಒಂದ್ಸರಿ ಉಂಡೆ ಕಟ್ ತೋರ್ಸವ. ನೀನ್ ಯಾವ ತರ ಕಟ್ತೀವಿ? ಒಂದು ಉಂಡೆ ಕಟ್ಬಿಟ್ಟು ತೋರ್ಸ. ಓ, ಈ ತರ ಇದೆ ಮುದ್ದೆ ಕಟ್ತಾ ಇದೆಯಾ? ಕೈಮಾ ಉಂಡೆ ಇದು ಹೊಡ್ಕೊಳುತ್ತಲ್ವಾ ಸೈಡ್ ಸೈಡ್ ಅಲ್ಲಿ, ಅದಕ್ಕೆ ಅದಾದ್ರೆ ಬರೀ ಇಷ್ಟ ಆಗತ್ತೆ. ಆಮೇಲೆ ಹೊಡ್ಕೊಂಡೆಲ್ಲ ಇದಾದ್ರೆ ಇಷ್ಟ ಅಲ್ಲ. ಹೊಡ್ಕೊಳಲ್ಲ ಅಂತ ಅನ್ಕೊಂಡು ಕಟ್ಟು. ನಮ್ಮ ಮನೇಲಿ ಹೊಡ್ಕೊಳಲ್ಲ. ಅದೇನಮ್ಮ? ಹಂಗಂದ್ರೆ ಇಷ್ಟ ಆದ್ರೆ ಆಗುತ್ತೆ. 150, 70 ಪ್ಲಸ್ ಆಗತ್ತೆ. ಇಲ್ಲಿ ಸೀನ್ ನೋಡ್ರಿ, ಮುಚ್ಬೋದು. ಕರೆಕ್ಟ್ ಆಗಿದೆ ಬಿಡಮ್ಮ. ನೋಡಿ ಈ ಕಡೆಯಿಂದ ಏನೋ ಒಂದು ಇವಾಗ ನೋಡ್ರಿ, ಅಲ್ಲಿ ಅದಕ್ಕೆ ಮುಚ್ಚೋ ಪಾತ್ರೆನ, ಸರಿ ಪಾತ್ರೆ ಮೇಲೆ ಮುಚ್ಚೋ ಕವರ್ನ, ಪ್ಲೇಟ್ನ ತಗೊಂಬಂದ್ಬಿಟ್ಟು ಇಲ್ಲಿ ಕೈಮಾ ಮಾಡ್ಬಿಟ್ಟು ಕೈಮಾ ಅರೇಂಜ್ ಮಾಡ್ತಾವ್ರೆ. ಉಂಡೆ ಮಾಡ್ಬಿಟ್ಟು ಇವಾಗ ರಿಲೈಸ್ ಆಗ್ತಾ ಇದೆ. ಅದ್ರ ಮೇಲೆ ಮುಚ್ಚೋದಕ್ಕೇನು ಇಲ್ವಲ್ಲ, ಅದಲ್ಲಿ ಯೂಸ್ ಆಗ್ತಾ ಇದೆ. ಗೈಸ್ ಇವಾಗ ಹೋಗ್ತಾ ಇದೆ ಜೀರಾ ರೈಸ್ ಇದ್ರೊಳಗೆ. ಫಸ್ಟು ಲೆಟ್ಸ್ ಗೋ. ಇದೇ ನನಗೆ ಪ್ರಾಮಿಸಿಂಗ್ ಆಗಿರೋದು. ನನ್ನ ಕೈಮಾ ತಿನ್ನೋ ಅಷ್ಟು ಮೂಡಿಲ್ಲ ಅಷ್ಟು, ಬಟ್ ಆದರೂ ಇದನ್ನು ತಿನ್ನಬೇಕು, ಬಿರಿಯಾನಿನ. ಅದನ್ನು ಇಟ್ಬಿಡು ಗೈಸ್, ಒಂದು ತಮ್ಮನೇಲ್ಗೋಸ್ ಅದು ಅಂಟ್ಕೊಳೋದು ಮೋಸ್ಟ್ಲಿ ಆ ಕಡೆಗೆ. ಇಲ್ಲೆಲ್ಲ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಕೈಮಾ ಮಾಡ್ತಿರೋದು. ಅಕ್ಕ ಮತ್ತು ನನ್ನ ಹೆಂಡತಿ ಇಬ್ರು ಜೋಡಿನಲ್ಲಿ ಇದಿಷ್ಟು ಉಂಡೆ ಕಟ್ಟಿರೋದು. ಸೊ ನಮ್ಗೊಂದು ತಮ್ಮನೇಲ್ಗೋಸ್ಕರ ಒಂದು ನಂಗೆ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ. ಆ್ಯಕ್ಚುಲಿ ಚೆನ್ನಾಗಿದೆ ಇದು ನೋಡೋದಕ್ಕೆ. ಇದು ಯಾರ್ದು ಉಂಡೆ ಸ್ವಲ್ಪ ಬಿರುಕು ಬಿಟ್ಬಿಟ್ಟೈತೆ. ಕ್ಯಾಬೇಜ್ ಇಂದ ಇಲ್ಲಿ ಪರವಾಗಿಲ್ಲ. ಸೊ ಇನ್ನೂ ಇದಾವಲ್ಲೇ ಸದ್ಯಕ್ಕೆ ಸಾಕು ಗೈಸ್. ತಮ್ಮನೇಲಿ ಇಷ್ಟ. ಓಕೆನಾ? ಅಲ್ಲಿ ನೋಡು. ಪರವಾಗಿಲ್ಲ. ಚಿಕನ್ ಬಿರಿಯಾನಿನ ಟೇಸ್ಟ್ ಮಾಡೋಣ ಅಂತ. ರಿವ್ಯೂ ಸಂಜೆ ನೀವು ಬೇಕಂದ್ರೆ ಒಂದೊಂಚೂರು ಅರಳಬೇಕು. ಸಿಮ್ಮಲ್ಲಿ ಇಟ್ಟಿದ್ದೀರಪ್ಪ. ಟೇಸ್ಟ್ ಸೂಪರ್. ಅವನಿಗೊಂಚೂರು ತಿನ್ಸಿ. ಬಿಸಿ ಇದೆ ಅದಕ್ಕೆ. ಟೊಮ್ಯಾಟೊ ಹಾಕ್ದರೆ ಮಾಡಿರೋ ಬಿರಿಯಾನಿ ಬಿಸಿ. ಅದು ಇವಾಗ ನೆನಪಾಗ್ತಿದೆ, ಹಾಕ್ತಿಲ್ವಲ್ಲ ಅಂತ. ಟೊಮ್ಯಾಟೋನೇ ಹಾಕಿಲ್ಲ, ಬರ್ತಾ ಇತ್ತು.
ಯಾರು ಮಾಡಿದ್ದು? ಯಾರು ಮಾಡಿದ್ದು? KGK ಅವ್ರ ಅಕ್ಕ. ಇಲ್ಲ ಇಲ್ಲಪ್ಪ, ನಾನಲ್ಲ, ಅಕ್ಕನೇ ಮಾಡಿರೋದು. ಎಲ್ಲ ಒಬ್ರೊಬ್ರ ಮೇಲೆ ಒಬ್ರೊಬ್ರು ವಹಿಸ್ಕೊಂತಾರಪ್ಪ ನಮ್ಮ ಮನೇಲಿ. ಒಂಚೂರು ಕೆಲಸ ಆಯ್ತು ಅಂತ ಹೊರಗಡೆ ಹೋಗಿದೆ. ಹೋಗ್ಬಿಟ್ಟು ಹಿಂಗೆ ಬರೋ ಅಷ್ಟೊತ್ತಿಗೆ ಹಿಂಗೆ ಬರೋ ಅಷ್ಟೊತ್ತಿಗೆ ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೊ ಇದನ್ನು ತೋರ್ಸೋಕ್ಕಾಗಿಲ್ಲ. ಇರಲಿ, ಫೈನಲ್ ಪ್ರಾಡಕ್ಟ್ ಅಲ್ಲಿ ರೆಡಿ ಆದಮೇಲೆ ಟೇಸ್ಟ್ ಮಾಡಿಬಿಟ್ಟು ತೋರಿಸ್ತೀನಿ ಹೆಂಗಿತ್ತು. ಹೇಳ್ತೀನಿ, ತೋರಿಸ್ತಿಲ್ಲ, ಹೇಳ್ತೀನಿ ಹೇಗಿದೆ ಅಂತ. ಹಂಗ ಥ್ಯಾಂಕ್ ಯು ಗುಂಡಮ್ಮ. ನಾನು ಬಿಟ್ಬಿಟ್ಟು ತಿಂತಾ ಇದ್ದೆ. ನಮ್ಮ ಗುಂಡಮ್ಮ ಬಿಟ್ಬಿಟ್ಟೆ ತಿಂತಾ ಇದೆಯಾ ಫ್ರೆಂಡ್ಸ್ ಜೊತೆ? ಅಲ್ಲಿ ನಮ್ಮ ಬಾಸು, ನಾನೇನಾಗಬೇಕು? ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾರೆ, ಕುತ್ಕೊಂಡು ಊಟ ಮಾಡ್ತೀನಿ. ನಾನು ಮರ್ತ್ಬಿಟ್ಟು. ಏನು ಯಾರು ಮಾಡಿದ್ದು? ಹಾಂ, ಯಾರು ಮಾಡಿರೋದು? ಈಗ ರಿಯಾಕ್ಷನ್ ಏನಿರುತ್ತೆ ಅಂತ ನೋಡಕ್ಕಂತ ಹೇಳಿದ್ದು. ಅವಳಿಗೂ ಗೊತ್ತು ನಾನು ಹಂಗೆ ಆಡಿರಲ್ಲ ಅಂತ, ಸುಮ್ಮನೆ ಅವಳು ಕೇಳಿದ್ದು ತಾನೆ. ಬಡ್ಡಿ ಮಗಂದು ನೋಡಿ, ತಿಂದೇ ಇರೋ ತಟ್ಟೆಗೆಲ್ಲ ಬಿದ್ದರೆ ಹಿಂಗೆ ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಗ್ತವೆ. ಇನ್ನೊಂದು ಸ್ವಲ್ಪ ದಪ್ಪ ಆಗಲಿ ನಾನು ಅಂದ್ಬಿಟ್ಟು. ಚಿಯರ್ಸ್. ಮಮ್ಮಿ ಅಕ್ಕ ಎಲ್ಲ ಇಟ್ಕೊಂಡಿದ್ದೀವಿ. ಒಂದು ರೌಂಡ್ ಎಲ್ಲರದ್ದು ಊಟ ಆಯಿತು. ಈಗ ನಾವು ತಿಂತಾಯಿದ್ದೀವಿ. ಒಳ್ಳೆ ಕಾಂಬಿನೇಷನ್. ಅಷ್ಟು ಡಿಫ್ರೆಂಟ್ ಚಪಾತಿಗೆ ಕ್ಯಾಬೇಜ್ ಹಾಕಿರೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಮಾಡ್ತಿದೆ. ಚೆನ್ನಾಗಿದೆ. ಹೇಳವ, ಫಸ್ಟ್ ಟೈಮು ಈ ಥರ ಕ್ಯಾಬೇಜ್ ಹಾಕಿರೋದು ತಿಂತಾರದಲ್ವ? ಚೆನ್ನಾಗಿದೆ, ಅದನ್ನೇ ಹೇಳ್ತಿದ್ದೆ. ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗ್ತಿದೆ. ಕೈಮಾ ತಿಂದ? ತಿಂದೆ. ನಾವು ಕೈಮಾ ಜೊತೆ ಅಲ್ಲ, ಫ್ಯಾಟ್ ಪೀಸ್ ಜೊತೆ ಚಪಾತಿ. ಕೈಮಾ ಮೋಸ್ಟ್ಲಿ ನಾನು ಬ್ಲಾಗಲ್ಲಿ ಅಷ್ಟು ತೋರಿಸಿಲ್ಲ ಅನ್ಸುತ್ತೆ. ಕೈಮಾ ಜೊತೆ ಬಿರಿಯಾನಿ ಟೇಸ್ಟ್ ಮಾಡೋಣ. ಚಿಕನ್ ಪೀಸ್ ಜೊತೆಗೆ ಓ ಎಲ್ಲ ಎಗರಾಗಿ ಹೋಗ್ತಾ ಇದೆ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಜೀರಾ ರೈಸ್ ಫ್ಲೇವರ್ ಇದೆ. ಟೊಮೆಟೊ ಹಾಕೇ ಇಲ್ಲ, ಅದು ಚೆನ್ನಾಗಿದೆ. ಈಗ ಸದ್ಯಕ್ಕೆ ಸೈನ್ಯನೇ ಫುಲ್ಲು ಒಂದು ರೌಂಡ್ ಹಾಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ನೋಡ್ರಿ, 2000 ಕಿಲೋಮೀಟರ್ಸ್ಗಳನ್ನು ಕ್ಲಾಕ್ ಮಾಡಿದ್ದೇವೆ ನಾವು ನಮ್ಮ ನೆಕ್ಸಾನಲ್ಲಿ. ನನ್ನ 2001 ಏನೋ ಒಳ್ಳೆ ಶಕುನ ಅಂತಾರಲ್ಲ ಹಂಗೆ, 101, 1001 ಆ ಥರ ಆಗ್ತಾರಲ್ಲ ಹಂಗೆ 2001 ಕರೆಕ್ಟ್ ಆಗಿದೆ. ಸರಿ, 2001 ಅಂತೀರಿ, 20,001 ಗೈಸ್. 20,000 ನಾನು ಹೆಂಗೆ 2000 ಎಲ್ಲಿ ಮಿಸ್ಟೇಕ್ ಹೊಡಿತದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಫುಲ್ ಸೈನ್ಯನೇ ರೆಡಿ. ಸೈನ್ಯನೇ ರೆಡಿ ಫುಲ್ಲು ಅಂದೆ, ನಮ್ಮ ಸೈನ್ಯ. ಸೊ ಇಲ್ಲಿ ಆಮೇಲೆ ಅಲ್ಲಿ ನಮ್ಮ ಕಳ್ಕೊಂಡು ಸಂದಿ ಬಿಟ್ಟು ಹೋಗಲ್ಲ ಮರಿ ಇದರಿಂದ. ನಮ್ಮ ಜೊತೆ ಸೇರ್ತಾನೆ ಇಲ್ಲ ನಮ್ಮ ಗುಂಡಮ್ಮ. ನಮ್ಮ ಗುಂಡಮ್ಮ ಬರೋ ಧೈರ್ಯ ಮಾಡಲಿಲ್ಲ, ಬಟ್ ನಮ್ಮ ಋತ್ವಿ ಬಾಸರು ಬರ್ತಾವ್ರೆ ನಮ್ಮ ಜೊತೆ. ಬಿಟ್ಟು ಬಂದೇನಮ್ಮ ಗೈಸ್. ಲೈಟಾಗಿ ಜ್ಯೂಸ್ ತಗೋತಾ ಇದ್ದೀವಿ, ಬಿಕಾಸ್ ಆಲ್ರೆಡಿ ಲೋಡ್ ಆಗ್ಬಿಟ್ಟಿದ್ದೀವಿ ಎಲ್ಲರೂ. ನಾನ್ ವೆಜ್ ಜೊತೆಗೆ ಕುಡಿ ಅರ್ಧ. ಒಂದು ಡ್ರಾಪು ಸೋರ್ತು ಇಲ್ಲಿ ಅದೇ ಸೀಟ್ ಮೇಲೆ ಸೋರಿದ್ರೆ ವಾಟ್ ಈಸ್ ದಿಸ್ ಮೇಡಮ್ ಅಂತಿದ್ದೆ. ಸೊ ಎಲ್ಲರೂ ಕುಡಿತಾ ಇದ್ವಿ. ನಮ್ಮ ಋತ್ವಿ ಮನೆಯಲ್ಲಿ ಮಾವಿನ ತಿರ್ಲಿಲ್ಲ, ಲೈಟಾಗಿ ತಿಂದ. ಇಲ್ಲಿ ಮಾವಿನ ಜ್ಯೂಸೇ ಬೇಕು ಅಂತ ಕುಡಿತಾ ಇದ್ದಾನೆ. ಶುಗರ್ ಹಾಕ್ಸಿಲ್ಲ ಅಂತ ಒಂಥರ ಇದೆಯಾ? ಅಲ್ಲ, ನಂಗೆ ಸಾಕು, ಹಾಸ್ಕೊಡುತ್ತೆ ನಾನು. ನೀನು ಕುಡ್ದೇನಪ್ಪ? ಏನು ತಗೊಂಡಿದ್ದೀನಿ? ಶುಗರ್ ಹಾಕ್ಸಿಲ್ಲ. ಯಾರು ಹಾಕಿದ್ದು? ವಾವ್, ಹೋಗುತ್ತದೋ. ಬೇಡ ಕಲ್ಬೇಡ, ಗಾಡಿಗಳಿದಾವೆ ಇಲ್ಲಿ, ಬೇಡ. ಓ ಇಲ್ಲಿದ್ಯಾ? ಅಷ್ಟೇ. ಓಕೆ. ನಾನು ಅಲ್ಲೆಲ್ಲೋ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೆ, ನೋಡ್ತಾ ಇದ್ದೆ. ಸಣ್ಣ ಮಕ್ಳು ಆಡ್ತಿರ ಕಿತ್ಕೊಂಡು ಆಡ್ತಿದ್ಯಲ್ಲ, ಏನನ್ಸಲ್ವಾ? ಏನನ್ಸಲ್ವಾ? ಗಾನು ಗೈಸ್, ಪಾಪ ಗೈಸ್, ಇಲ್ಲಿ ಆಡಬೇಕು ಅಂತ ಬಂದಿದ್ದು ಇವೆರಡು ಸಣ್ಣ ಮಕ್ಕಳು. ಅವರಿಬ್ರ ಹತ್ರ ಕಿತ್ಕೊಂಡು ಅವರಿಬ್ರು ಆಡ್ತಾ ಇದ್ದಾರೆ. ಇಲ್ಲೆಲ್ಲ ಇತ್ತು ಇನ್ನೊಂದು ಸಣ್ಣ ಮಗು, ಪಾಪ ನೋಡಿ ಅದು ಶೂ ಹಾಕೋತಿದೆ, ಏನೋ ಸಿಗುತ್ತಿರೋ ಚಾನ್ಸು ಅಂತ. ಪಾಪ ಅಲ್ಲಿ ಬ್ಯಾಟ್ ಎತ್ಕೊಂಡು ಹೋದ ಸಣ್ಣ ಮಕ್ಕಳಿಗೆ ಸಿಗ್ತಾ ಇಲ್ಲ ಚಾನ್ಸು. ಬಾಯ್ ಕಣಮ್ಮ, ಬಾಯ್. ಹೋಗೋಣ ಮೇಡಮ್. ಸರಿ ಆಯಿತು, ಒಳಗೋಗ್ರಿ. ಆಗ್ಲೆಲ್ಲ ಆಟಾಡಿ ಕುಡಿದು ಕುಪ್ಪಳಿಸಿ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಎಲ್ಲ ಮಾಡ್ಬಿಟ್ಟು ಎಲ್ಲರ ಜೊತೆನಲ್ಲೂ. ಅದಾದಮೇಲೆ ಗೆಸ್ಟ್ ಹೊರಟರು. ಈಗ ನಾವು ಹೊರಟಿದ್ದೀವಿ ಎಲ್ಲಿಗೆ ಅಂತ ಹೇಳಿದ್ರೆ ಒಂದು ಮದುವೆಗೆ. ಸೊ ನನ್ನ ಫ್ರೆಂಡ್ ಮದುವೆ ಒಂದಕ್ಕೆ ಅಟೆಂಡ್ ಆಗಿದ್ದೆ, ಒಂದು ನವಂಬರ್ ಡಿಸೆಂಬರ್ ಟೈಮಲ್ಲಿ, ಓಕೆನಾ. ಸೊ ಆ ಫ್ರೆಂಡ್ ಮದುವೆಗೆ ನನ್ನ ಜೊತೆ ಇವನು ಜಾಸ್ತಿ ಓಡಾಡ್ತಿದ್ದ. ಕಳ್ಳನ ಮಗ ಅವತ್ತು ನನ್ನ ಜೊತೆಲಿ ಇದ್ದ. ಇದನ್ನು ಮತ್ತೆ ಹೇಳ್ತೀನಿ, ಅವ್ನು ನನ್ನ ಮದುವೆಗೆ ಬಂದಾಗ್ಲೂ ಫಸ್ಟ್ ಅವ್ನಿಗೆ ಹೇಳಿದ್ದು ಕಳ್ಳನ ಮಗನೇ ಅಂತಾರೆ ಇರೋದು. ಬಿಕಾಸ್ ನನ್ನ ಜೊತೆಯಲ್ಲೇ ಇದ್ಕೊಂಡು ಆ ಮದುವೆನಲ್ಲಿ
ನನ್ನ ಬೇರೆ ಫ್ರೆಂಡ್ ಮದುವೆನಲ್ಲಿ ನನ್ನ ಜೊತೆನೇ ಇದ್ಕೊಂಡು ನನಗೆ ಒಂದು ಕ್ಲೂ ಕೂಡ ಕೊಟ್ಟಿಲ್ಲ, ಅವನು ಎಂಗೇಜ್ಮೆಂಟ್ ಆಗ್ತಿದೆ ಅಂತ. ಅದು ಆಗಿದ್ದು 1 ವಾರಕ್ಕೆ ಎಂಗೇಜ್ಮೆಂಟ್ ಆಗಿದೆ. ಸ್ಟೋರಿಗಳಲ್ಲಿ ನೋಡಿದ್ದು ನಾನು. ಓಕೆ, ನನ್ನ ಜೊತೆಲಿ ಇದ್ಕೊಂಡು ಹೇಳಿಲ್ವಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಸೊ ಆ ಥರ ಒಂದು ಸೀನ್ ನಡೆದಿತ್ತು. ಸೊ ಹಾಗಾಗಿ ನನ್ನ ಮದುವೆ ಕರೆದಾಗ ಬಂದಿದ್ದ. ಸೊ ಹಾಗಾಗಿ ಇವತ್ತು ಅವನ ಮದುವೆ ಇದೆ. ಹಾಗಾಗಿ ನಾನು ದಂಪತಿ ಸಮೇತ, ನಾನು ನನ್ನ ಹೆಂಡತಿ ಇಬ್ಬರು ಜೊತೆಲಿ ಹೋಗ್ತಿದ್ದೀವಿ. ಒಂದು ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ನನ್ನ ಫ್ರೆಂಡ್ಸು ನನ್ನ ಜೊತೆಲಿ ಓದ್ತಿದ್ದವರು ಯಾರ್ಯಾರೆಲ್ಲ ಮದುವೆ ಆದರೂ ಪ್ರತಿಯೊಬ್ಬರೂ ಅಷ್ಟೇ ನನ್ನ ಮದುವೆಗೆ ಅವ್ರವ್ರ ಹೆಂಡತಿ ಅಂದರೆ ಮದುವೆ ಆಗಿರೋರು ಅವ್ರವ್ರ ವೈಫ್ ಜೊತೆ ಬಂದಿದ್ದರು. ಸೊ ಅದು ತುಂಬ ಖುಷಿ ಆಯಿತು ನನಗೆ. ಲೈಫ್ ಎಷ್ಟು ಚೇಂಜ್ ಆಗ್ತಿದೆ ನಮ್ಮದೆಲ್ಲ ಅಂತ ಅಂದ್ಬಿಟ್ಟು ಊರೆಲ್ಲ ಹುಡುಕ್ದೆ ಗೈಸ್ ಪಾರ್ಕಿಂಗ್ಗೆ. ಆ ಸೈಡ್ ಎಲ್ಲ ಸುತ್ಕೊಂಡ್ಬಂದೆ. ಒಂದು ಪ್ರಾಪರ್ ಮ್ಯಾನೇಜ್ಮೆಂಟ್ ಇಲ್ಲ ಪಾರ್ಕಿಂಗ್ದು. ತಂದ್ಬಿಟ್ಟು ಎಂಟ್ರೆನ್ಸಲ್ಲೇ ಹಾಕ್ಬಿಟ್ಟಿದ್ದೀನಿ. ಎದೆ ಮೇಲೆ ತಂದು ನಿಲ್ಲಿಸ್ಬಿಟ್ಟಿದ್ದೀನಿ. ನೇಮ್ ಮುಂದೆ ಹಾಕ್ಬಿಟ್ಟಿದ್ದೀನಿ ಗೈಸ್. ಅಲ್ಲೆಲ್ಲ ಒಳಗಡೆ ಹೋಗಿ ಎಲ್ಲ ಸುತ್ಕೊಂಡ್ಬಂದೆ. ಪ್ರಾಪರ್ ಮ್ಯಾನೇಜ್ಮೆಂಟೇ ಇಲ್ಲ. ಹೆಂಗೆ ಬೇಕೋ ಹಂಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ತೆಗಿಯೋಕ್ಕಂತೂ ಇನ್ನೂ ಹಿಂಸೆ ಆಗುತ್ತೆ. ಆ್ಯಂಡ್ ಅವರೇ ಹೇಳಿದ್ರು ಮ್ಯಾನೇಜ್ಮೆಂಟ್ ಅವರೇ ಇಲ್ಲೇ ಹಾಕಿ. ಹೋಗ್ಬಿಟ್ಟು ವಿಶ್ ಮಾಡಿಬಿಟ್ಟು ಒಂದು ಊಟ ಕೂತ್ಕೊಂಡಿದ್ದೀವಿ. ಏನನ್ನಿಸ್ತು ಮೇಡಮ್? ಚೆನ್ನಾಗಿತ್ತಾ? ಫಸ್ಟ್ ಟೈಮ್ ಇಬ್ಬರು ಜೊತೆಯಲ್ಲಿ ಜೋಡಿಯಾಗಿ, ಬರೀ ನಾವಿಬ್ಬರೇ ಓಕೆನಾ, ಜೋಡಿಯಾಗಿ ಫ್ಯಾಮಿಲಿ ಜೊತೆ ಹೋಗಿದ್ವಿ ಒಂದು ಫಂಕ್ಷನ್ಗೆ. ಹೇಳಿದ್ನಲ್ಲ ಇವ್ರ ಮನೆ ಕಡೆದೊಂದು ಮದುವೆಗೆ. ಬಟ್ ನಾವಿಬ್ಬರೇ ಸ್ಪೆಷಲಾಗಿ ಸೆಪರೇಟಾಗಿ ಹೋಗ್ಬಿಟ್ಟು ಒಂದು ಮದುವೆ ಅಟೆಂಡ್ ಮಾಡಿ ಫೋಟೋ ತೆಗೆಸ್ಕೊಂಡು ಜೋಡಿ ನಿಂತು ಬಂದಿರೋದು. ಚೆನ್ನಾಗಿತ್ತು ಸ್ಪೆಷಲಾಗಿ. ಮುಂಚೆಲ್ಲ ಒಬ್ಬನೇ ಹೊಡೋದು ಮಾಡ್ಕೊಂಡ್ಬಿಡ್ತಾ ಇದ್ದೆ. ಆ್ಯಂಡ್ ಇವತ್ತು ಒಂಚೂರು ಚೇಂಜ್ ನೋಟಿಸ್ ಮಾಡಿದೆ. ಅದೇನು ಚೇಂಜು ಅಂತ ಅಂದ್ಬಿಟ್ಟು ನಾನು ಹೋಗ್ತಾ ಅಂದಿವೆ ಹೇಳ್ತೀನಂತೆ. ಸದ್ಯಕ್ಕೆ ಊಟದ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಬರಲಿ, ಕಾಯ್ತಾ ಇದ್ದೀನಿ. ಮನೇಲಿ ಬಿರಿಯಾನಿ ಮಟನ್ನು ಎಲ್ಲ ಬಿಟ್ಬಿಟ್ಟು ವೆಜ್ ಊಟಕ್ಕೆ ಬಂದಿದ್ದೀನಿ ನೋಡಿ. ಮದುವೆ ಊಟ ತಿನ್ನೋಣ ಬನ್ನಿ, ಏನು ಮಾಡೋಕ್ಕಾಗಲ್ಲ. ಕೆಲವೊಂದ್ಸರಿ ಇರಬೇಕು ಚೇಂಜು. ಗೈಸ್ ಫಿನಿಶಿಂಗ್ ಟಚ್ಗೆ ಬಡ್ಡಿ ಮಗನ ಒಂದು ಅದ್ಭುತವಾದ ಬೀಡ ಹಾಕ್ಕೊಂಡು ಬಡ್ಡಿ ಮಗಂದು ಇವಾಗ ನಾರ್ಮಲೈಸ್ ಆಗ್ತಾಯಿದೆ. ನಾನು ಹೆಂಡತಿ ಅಷ್ಟೊಂದು ಕಮೆಂಟ್ ಮಾಡ್ತಾರೆ, ಆದರೂ ನಾನು ಹೇಳ್ದಾಗೆಲ್ಲ ಬರ್ತಾರೆ. ಈಗ ಹೊರಡಬೇಕು. ಈಗ ಕಾರ್ನ ಈಗ ಗುಂಪಲ್ಲಿ 2 ವೀಲರ್ಗಳು ಹಾಕ್ಬಿಟ್ಟವ್ರು ನೋಡಿ. ಎಲ್ಲ ಪಾರ್ಕಿಂಗ್ ಮೇಂಟೆನೆನ್ಸ್ ಇಲ್ಲ ಗೈಸ್. ಬೇಕಾಬಿಟ್ಟು ಯಾರ್ಯಾರು ಹೆಂಗೆ ಬೇಕೋ ಹಂಗೆ ನಿಲ್ಲಿಸ್ತಾರೆ. ಅದೇ ಪ್ರಾಬ್ಲಮ್. ನಾನು ಹೇಳಿಲ್ವಾ ಗೈಸ್, ಒಂದು ಖುಷಿ ಏನಂದರೆ ಎಲ್ಲರೂ ಡ್ರೈವ್ ಮಾಡಬೇಕಾದ್ರೆ ಇಬ್ಬರದು ಟೇಸ್ಟ್ ಆಫ್ ಮ್ಯೂಸಿಕ್ ಸೇಮ್ ಇದೆ. ಸೇಮ್ ಮೇಡಮ್. ಅದು ತಾಂಬೂಲ ಹಿಂದೆ ಹಾಕಿ ಮೇಡಮ್, ಪರವಾಗಿಲ್ಲ, ಆರಾಮಾಗಿ ಕುತ್ಕೊಳ್ಳಿ. ಏನು ಅನ್ನಿಸುತ್ತೆ ಮೇಡಮ್? ಖುಷಿ ಆಯ್ತಾ ಮೇಡಮ್ ಜೊತೆಗೆ ಬಂದು? ಆ್ಯಂಡ್ ಗೈಸ್ ಇನ್ನೊಂದೇನು ಗೊತ್ತಾ, ಚೇಂಜ್ ಒಂದು ನೋಟಿಸ್ ಮಾಡಿದೆ ಅಂತ ಹೇಳಿದ್ದು ನಾನು. ಪ್ರತಿ ಸರಿ ನಾನು ಯಾವುದೇ ಮದುವೆಗೆ ಹೋಗ್ಲಿ ಫಸ್ಟ್ ಮಾಡ್ತಿದ್ದಿದ್ದು ಕೆಲಸನೇ ಅಲ್ಲಿ ಹೋದಾಗ ರಿಸೆಪ್ಷನ್ಗೆ ಅವ್ರನ್ನೇ ಕೇಳೋದು ನಮ್ಮ ಹುಡುಗರು ಯಾರ್ಯಾರು ಬಂದಿದ್ದಾರೆ ಅಂತ. ಬಿಕಾಸ್ ರಿಸೆಪ್ಷನ್ಗೆ ಬಂದು ನಿಂತಿರ್ತಾರಲ್ಲ, ಅದ್ರ ಮೇಲೆ ಅವ್ರಿಗೆ ಫೋನ್ ಮಾಡೋದು ಯಾವ ಗ್ರೂಪ್ ಬಂದಿದೆ, ಯಾವ ಗ್ಯಾಂಗ್ ಬಂದಿದೆ ಅಂತಂದ್ರೆ ಓಕೆ ಇಂತಿಂತವ್ರು ಬಂದಾರ, ಸರಿ ಆಯ್ತು ಫೋನ್ ಹಾಕೋಣ ಅಂತ ಅಂದ್ಬಿಟ್ಟು ಫೋನ್ ಹಾಕ್ತಾ ಇದ್ದಿದ್ದು. ಸೊ ಇವತ್ತದು ಯಾವುದು ಮಾಡಿದರೆ ಶಿಸ್ತಾಗಿ ಹೋದೆ, ವಿಶ್ ಮಾಡಿದೆ, ಊಟ ಮಾಡಿದೆ, ಎಲ್ಲೂ ತಿರುಗಿ ನೋಡ್ದಂಗೆ ವಾಪಸ್ ಕಾರ್ ಹತ್ರಕ್ಕೆ ಬಂದು ಕಾರ್ ಎತ್ಕೊಂಡು ಹೋಯ್ತಾ ಇದೀವಿ ಮನೆಗೆ. ಆಬ್ವಿಯಸ್ಲಿ ಲೈಫ್ ಎಷ್ಟು ಚೇಂಜ್ ಆಗಿದೆ ಅಂತ ಅನಿಸ್ತಾ ಇದೆ. ಲಿಟ್ರಲಿ ಇದನ್ನೇ ಮಾಡ್ತಿದ್ದಿದ್ದು ನಾನು. ಓಕೆನಾ, ಆಬ್ವಿಯಸ್ಲಿ ಮದುವೆಗೆ ಹೋಗೋದೇ ನಾವು ಅದಕ್ಕೆ ಹಳೆ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಅಂತ ಅಂದ್ಬಿಟ್ಟು. ಸೊ ಇವತ್ತು ಹಿಂಗಾಯ್ತು ಕತೆ ನಮ್ದು.